ಎಲ್ಲರಿಗೂ ನಮಸ್ಕಾರ. ಭಾರತದ ಪಶ್ಚಿಮ ತಟದ ಅರಬ್ಬಿ ಸಮುದ್ರದ ದಂಡೆಯ ಮೇಲೆ ಅತ್ಯಂತ ಶಕ್ತಿಶಾಲಿಯಾಗಿ ನಿಂತಿರುವ ಮಂದಿರವೇ ಸೋಮನಾಥ ಮಂದಿರ. ಶಿವನ ಪ್ರಥಮ ಜ್ಯೋತಿರ್ಲಿಂಗ ಇದಾಗಿದ್ದು, ಮೊದಲು ಚಂದ್ರದೇವನಿಂದ ಬಂಗಾರದ ಲಿಂಗವಾಗಿ ಸ್ಥಾಪಿತಗೊಂಡು, ಚಂದ್ರ ಎಂದರೆ ಸೋಮ, ಆದ್ದರಿಂದ ಸೋಮನಾಥ ಎಂದು ಕರೆಯಲ್ಪಟ್ಟಿತ್ತು. ಹಾಗೆಯೇ ಮುಂದೆ 1000 ವರ್ಷಗಳ ನಂತರ ರಾವಣನಿಂದ ಬೆಳ್ಳಿಯ ಲಿಂಗವಾಗಿ ಸ್ಥಾಪಿತಗೊಂಡು, ನಂತರ ಭಗವಾನ್ ಕೃಷ್ಣನ ದ್ವಾಪರ ಸಮಯದಲ್ಲಿ ಶ್ರೀಕೃಷ್ಣನು ಕಟ್ಟಿಗೆಯಿಂದ ಈ ಲಿಂಗವನ್ನು ಸ್ಥಾಪನೆ ಮಾಡಿದ್ದನು. ಹಾಗೆಯೇ 1000 ವರ್ಷಗಳ ನಂತರ ರಾಜ ಭೀಮದೇವನು ಕಲ್ಲಿನಿಂದ ಈ ಲಿಂಗವನ್ನು ಸ್ಥಾಪನೆ ಮಾಡಿದ್ದನು. ಎಲ್ಲಿಯವರೆಗೆ ಸೃಷ್ಟಿ ಇರುವುದೋ ಅಲ್ಲಿಯವರೆಗೆ ಸೋಮನಾಥ ಅಜರಾಮರವಾಗಿ ಇರುವುದು ಎಂದು ಸ್ವಯಂ ಶಿವನೇ ವಚನ ನೀಡಿದ್ದನು ಎನ್ನುವ ಮಾತು ಕೂಡ ಇದೆ. ಇತಿಹಾಸದಲ್ಲಿ 17 ಬಾರಿ ಆಕ್ರಮಣಕ್ಕೆ ಒಳಗಾಗಿತ್ತು ಈ ದೇವಸ್ಥಾನ. ಅಪಾರ ಸಂಪತ್ತು ಇಲ್ಲಿಂದ ದೋಚಲ್ಪಟ್ಟಿತ್ತು. 1026ನೇ ಇಸವಿಯ ಅತಿ ಭೀಕರ ದಾಳಿಯ ನಂತರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರಿಂದ ಇದು ಪುನರ್ ನಿರ್ಮಾಣವಾಗಿ ಭಾರತದ ಸ್ವಾತಂತ್ರ್ಯ ನಂತರ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ದೃಢ ಸಂಕಲ್ಪದಿಂದ ಇದು ಭವ್ಯ ಮಂದಿರವಾಗಿ ಪುನರ್ ನಿರ್ಮಾಣಗೊಂಡಿತು. 1026ರಿಂದ 2026ರ 1000 ವರ್ಷದ ಸೋಮನಾಥ ಸ್ವಾಭಿಮಾನ ಪರ್ವದ ಈ ಸಂದರ್ಭದಲ್ಲಿ ವಿಶ್ವದೆಲ್ಲೆಡೆ ನಾವು ಇದರ ವೈಭವವನ್ನು ನೋಡುತ್ತಾ ಇದ್ದೇವೆ. ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಈ ಭವ್ಯ ಇತಿಹಾಸ ಎಲ್ಲರಿಗೂ ತಿಳಿಸೋಣ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ. ಧನ್ಯವಾದಗಳು. ಹರ ಹರ ಮಹಾದೇವ್.